ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಂದು ಆವೃತ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಕೂಡ ಈ ದಿನ ಕೂಡ ಒಂದು ವಿಷಯವನ್ನು ನಾವು ಧ್ಯಾನಿಸೋಣ. ಕಳೆದುಕೊಂಡಿರುವುದನ್ನು ತಿರುಗಿ ಪಡೆದುಕೋ. ಕಳೆದುಕೊಂಡಿರುವುದನ್ನು ತಿರುಗಿ ಪಡೆದುಕೋ. ನಾವು ಕಳೆದುಕೊಂಡಿರುವುದನ್ನು ತಿರುಗಿ ಪಡೆಯಬೇಕೆಂಬುದು ದೇವರ ಉದ್ದೇಶವಾಗಿದೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಈ ದಿವಸ ಕಳ್ಳನಾದ ಸೈತಾನನು ನಿಮ್ಮಿಂದ ಕದ್ದುಕೊಂಡು ಹೋಗಿರುವುದು ಏನು? ಕೆಲವರ ಜೀವನದಲ್ಲಿ ಸೈತಾನನು ಸಮಾಧಾನವನ್ನು ಕದ್ದುಕೊಂಡು ಹೋಗಿರುತ್ತಾನೆ, ಶಾಂತಿಯನ್ನು ಕದ್ದುಕೊಂಡು ಹೋಗಿರುತ್ತಾನೆ, ನಿನ್ನ ಕೆಲಸವನ್ನು ಕದ್ದುಕೊಂಡು ಹೋಗಿರುತ್ತಾನೆ, ನಿನ್ನ ಆರೋಗ್ಯವನ್ನು ಕದ್ದುಕೊಂಡು ಹೋಗಿರುತ್ತಾನೆ. ಯಾವುದಾದರೂ ಸರಿ, ಯೇಸುವನ್ನು ನಂಬುವುದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗಿ ಪಡೆಯುವುದಕ್ಕೆ ನೀನು ಸನ್ನದ್ಧನಾಗಿದ್ದೀಯ. ಯೇಸುವನ್ನು ನಂಬುವುದಾದರೆ ಕರ್ತನು ನೀನು ಕಳೆದುಕೊಂಡ ಎಲ್ಲ ಕಾರ್ಯಗಳನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಪಡೆದುಕೊಳ್ಳುವುದಕ್ಕೆ ನೀನು ಸಿದ್ಧನಾಗಿರುವುದಾದರೆ ಕೊಡುವುದಕ್ಕೆ ನನ್ನ ದೇವರು ಸಿದ್ಧವಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ನೀವು ಸಿದ್ಧವಾಗಿದ್ದೀರಾ ಕಳೆದುಕೊಂಡಿರುವುದನ್ನು ತಿರುಗಿ ಪಡೆಯುವುದಕ್ಕೆ? ಈ ದಿನ ಕೂಡ ನಾನು ಒಬ್ಬ ಭಕ್ತನ ಚರಿತ್ರೆಯನ್ನು ನಿಮ್ಮ ಮುಂದೆ ತೋರಿಸಿ ಅವನು ಏನನ್ನು ಕಳೆದುಕೊಂಡ, ಹೇಗೆ ದೇವರಿಂದ ಪಡೆದುಕೊಂಡ ಎಂಬ ಕಾರ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಆತನೇ ದಾವೀದನ ಜೀವಿತವನ್ನು ನಾವು ಧ್ಯಾನಿಸುವಾಗ ಒಂದು ಸಮಯ ಅವನೆಲ್ಲವನ್ನ ಪಡೆದುಕೊಳ್ಳುವಂಥ ಸಮಯವಾಗಿತ್ತು. ದಾವೀದನ ಪ್ರಾರಂಭದ ಜೀವಿತವನ್ನು ನೀವು ಗಮನಿಸುವುದಾದರೆ ಅನೇಕ ಆಶೀರ್ವಾದಗಳನ್ನು, ಅನೇಕ ಕಾರ್ಯಗಳನ್ನು ಅವನು ಪಡೆಯುವಂಥವನಾಗಿದ್ದನು. ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಅವನು ಅಭಿಷೇಕವನ್ನು ಪಡೆದುಕೊಂಡ, ಚಿಕ್ಕ ವಯಸ್ಸಿನಲ್ಲೇ ಅವನು ಅರಸುತನದ ಅಭಿಷೇಕ ಪಡೆದುಕೊಂಡ, ಚಿಕ್ಕ ವಯಸ್ಸಿನಲ್ಲೇ ಗೋಲಿಯಾತನನ್ನು ಕೊಂದು ಅವನ ಹೆಸರನ್ನು ಪಡೆದುಕೊಂಡ, ಸೌಲನ ಮನೆಯಲ್ಲಿ ಅವನು ಕೆಲಸವನ್ನು ಪಡೆದುಕೊಂಡ. ಎಲ್ಲವೂ ಸರಿಯಾಗಿತ್ತು. ಆದರೆ 1 ಸಾಮುವೇಲ 30ನೇ ಅಧ್ಯಾಯ 1ರಿಂದ 20 ವಚನಗಳು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಭಾಗ. 1 ಸಾಮುವೇಲ 30ನೇ ಅಧ್ಯಾಯ 1ರಿಂದ 20ನೇ ವಾಕ್ಯ. ಆ ವಾಕ್ಯ ಭಾಗದಲ್ಲಿ ನೋಡುವಾಗ ಎಲ್ಲಿವರೆಗೆ ಅವನು ಪಡೆದುಕೊಳ್ಳುವಂಥ ಜೀವಿತವಾಗಿತ್ತು. ಅಭಿಷೇಕ ಪಡೆದುಕೊಂಡ, ಅರಸುತನ ಪಡೆದುಕೊಂಡ, ಕೆಲಸ ಪಡೆದುಕೊಂಡ, ಪ್ರಸಿದ್ಧತೆ ಪಡೆದುಕೊಂಡ. ಆದರೆ ಒಂದು ದಿನ, ಕೆಟ್ಟ ದಿನ ಅವನ ಜೀವನದಲ್ಲಿ ಪ್ರಾರಂಭವಾಯಿತು. ಅನೇಕರು ನೆನೆಸ್ತಾರೆ, ನಮಗೆಲ್ಲ ಸಾಯುವವರೆಗೂ ಒಳ್ಳೆಯ ದಿನಗಳೇ ಸಿಗ್ತದೆ. ಇಲ್ಲ, ನಮ್ಮ ಜೀವನದಲ್ಲಿ ಕೆಲವು ಸಾರಿ ಕೆಟ್ಟ ದಿನಗಳು ಬರಬಹುದು, ಕೆಲವು ಸಾರಿ ಒಳ್ಳೆಯ ದಿನಗಳು ಬರುವುದು. ಏನಾಗಿದ್ದರೂ ಸರಿ, ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿದ್ದಾನೆ. ಕೆಟ್ಟ ದಿನಗಳು ದಾವೀದನ ಜೀವಿತದಲ್ಲಿ ಪ್ರಾರಂಭವಾದ ಮೇಲೆ ಅವನು ಯಾರಿಗೆ ಸಹಾಯ ಮಾಡಿದ್ದಾನೋ ಅವರೇ ಆತನಿಗೆ ವಿರುದ್ಧವಾದರು. ಸ್ವಂತ ಮಗನೇ ಅಬ್ಷಲೋಮನು ಅವನಿಗೆ ವಿರುದ್ಧವಾಗಿ ನಿಂತನು. ಅವನ ಜೀವಿತ ಈಗ ಕಳೆದುಕೊಳ್ಳುವಂಥ ಜೀವಿತವಾಯಿತು. ಯಾರಿಗೋಸ್ಕರವಾಗಿ ಅವನು ಹೆಗಲನ್ನು ಕೊಟ್ಟು ನಿಂತಿದ್ನೋ ಅದನ್ನೇ ಸೌಲನು ಈಗ ದಾವೀದನ ವಿರುದ್ಧವಾಗಿ ನಿಂತುಕೊಂಡಿದ್ದಾನೆ. ಈಗ ಏನು ಮಾಡುತ್ತಾ ಇದ್ದಾನೆ? ಮಗ ವಿರುದ್ಧವಾದ, ಸೌಲನ ವಿರುದ್ಧವಾದ ಎಲ್ಲ ಅವನೇನು ಮಾಡುತ್ತಾ ಇದ್ದಾನಂತ ಹೇಳಿದ್ರೆ ಜೀವಿತದಲ್ಲಿ ಈಗ ಎಲ್ಲವನ್ನ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಉಂಟಾಯಿತು. ಈಗ ಅವನು ಫಿಲಿಷ್ಟಿಯ ದೇಶಕ್ಕೆ ಹೋದ. ಅಲ್ಲಿ ಗತ್ ಊರಿನವನಾದ ಅಕೀಷನ ಬಳಿ ಹೋಗಿ ತನ್ನ ಆಶ್ರಯವನ್ನ ಪಡೆದುಕೊಂಡ. ಸ್ವಲ್ಪ ವರ್ಷಗಳ ಕಾಲ ಅದೇ ಸ್ಥಳದಲ್ಲಿ ಅವನಿದ್ದ. ಅದಾದ ಮೇಲೆ ಇವನಿಗೋಸ್ಕರವಾಗಿ ಆ ಅರಸನು ಚಿಕ್ಲಕ್ ಎಂಬಂತ ಒಂದು ಪಟ್ಟಣವನ್ನ ಕೊಡುತ್ತಾನೆ. 1 ವರ್ಷ 4 ತಿಂಗಳು ದಾವೀದನ ಕುಟುಂಬ ಚಿಕ್ಲಕ್ ಎಂಬಂತ ಪಟ್ಟಣದಲ್ಲಿ ಪ್ರದೇಶದಲ್ಲಿ ಇತ್ತು. ಒಂದು ಸಾರಿ ದಾವೀದನು ಮತ್ತು ಅವನ ಸೈನಿಕರು ಬೇರೆ ದೇಶಕ್ಕೆ ಹೋಗಿ ಬರುವಾಗ ಆ ಚಿಕ್ಲಕ್ ಪ್ರದೇಶ ಸುಟ್ಟು ಹೋಗಿದೆ. ಅವನ ಹೆಂಡತಿ ಮಕ್ಕಳನ್ನ ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ. ಅವರು ಸಂಪಾದಿಸಿದಂಥ ಎಲ್ಲ ಕಾರ್ಯಗಳನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ, ಅದುವರೆಗೂ ಪಡೆದುಕೊಳ್ಳುವ ಜೀವಿತವಾಗಿದ್ದಂಥ ದಾವೀದನಿಗೆ ಒಂದೇ ದಿನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುವಂತ ಆ ಜೀವನ. ದಿಢೀರೆಂಬುದಾಗಿ
ಎಲ್ಲವನ್ನ ದಾವೀದನು ಕಳೆದುಕೊಂಡ. ಉದಾಹರಣೆಗಾಗಿ ನಾವು ನೋಡುವಾಗ ಈಗ ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಈಗ ಆಸ್ತಿಯನ್ನು ಕಳೆದುಕೊಂಡ. ಉದಾಹರಣೆ ಹೇಳೋದಾದ್ರೆ ನಾವು ಯೋಬನ ಹಾಗೆ ಒಂದೇ ದಿವಸದಲ್ಲಿ ಅವನು ನೋಡ್ತೇವೆ ತನ್ನ ಆಸ್ತಿ ಪಾಸ್ತಿ ಎಲ್ಲವನ್ನ ಸೈತಾನನು ಒಂದೇ ದಿನದಲ್ಲಿ ಎಲ್ಲವನ್ನ ನಷ್ಟಪಡಿಸಿದ. ಕೋಟ್ಯಾಧಿಪತಿ ಆಗಿದ್ದಂತ ಯೋಬನು ಈಗ ಬೂದಿಯ ಮೇಲೆ ಅವನು ಗೋಣಿ ಚೀಲ ಹಾಕಿ ಕೂತಿದ್ದಾನೆ, ಎಲ್ಲವನ್ನ ಕಳೆದುಕೊಂಡಂತ ಅವಸ್ಥೆ. ಅದೇ ಅವಸ್ಥೆ ದಾವೀದನಿಗೂ ಕೂಡ ಉಂಟಾಯಿತು. ಪ್ರಿಯ ದೇವ ಜನರೇ, ಇಂಥ ಅನುಭವಗಳು ಕೂಡ ನಿಮ್ಮ ಜೀವಿತದಲ್ಲಿ ಉಂಟಾಗಿರಬಹುದು. ನಿನ್ನ ಬಿಸ್ನೆಸ್ ಚೆನ್ನಾಗಿರುತ್ತದೆ, ನಿನಗೆ ಸಂಬಳ ಚೆನ್ನಾಗಿರುತ್ತದೆ, ನೀನು ಎದುರು ನೋಡದ ಹಾಗೆ ಅನೇಕ ಅಲೆಗಳು ಬಂದು ಅಪ್ಪಳಿಸುವ ಹಾಗೆ ನಿನ್ನ ಜೀವಿತದಲ್ಲಿ ಹೋರಾಟದ ಮಧ್ಯದಲ್ಲಿ ಅನೇಕ ಕಾರ್ಯಗಳನ್ನು ನೀನು ಕಳೆದುಕೊಂಡಿರಬಹುದು. ಆದರೆ ಈ ಸಮಯದಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ನೀನು ಏನು ಕಳೆದುಕೊಂಡಿದೆಯೋ ಅದನ್ನು ದೇವರು ಕೊಡಲು ಶಕ್ತನಾಗಿದ್ದಾನೆ. ನೀನು ಸಿದ್ಧನಾಗಿರುವುದಾದರೆ ದೇವರು ನಿನಗೆ ಕೊಡಲು ಶಕ್ತನಾಗಿದ್ದಾನೆ. 1 ಕೊರಿಂಥ 15ನೇ ಅಧ್ಯಾಯ 57ನೇ ವಾಕ್ಯ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಂತ ದೇವರಿಗೆ ಸ್ತೋತ್ರ. ದೇವರು ನಮಗೆ ಜಯವನ್ನು ಕೊಡುತ್ತಾರೆ. 1 ಯೋಹಾನ 4:4 ಹೇಳುತ್ತದೆ, ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆಯಾಗಿದೆ. ಹಾಗಾದ್ರೆ ನೀವು ಆ ವಾಕ್ಯ ಭಾಗದಲ್ಲಿ 1 ಸಾಮುವೇಲ 30ನೇ ಅಧ್ಯಾಯ 1ರಿಂದ 20 ವಚನವರೆಗೆ ನೀವು ನೋಡುವುದಾದರೆ ದಾವೀದನು ಕೆಲವು ಸಂಗತಿಗಳನ್ನು ಮಾಡುತ್ತಿದ್ದಾನೆ. ಅವನು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಕೆಲವು ಸಂಗತಿಗಳನ್ನು ಮಾಡುತ್ತಾ ಇದ್ದಾನೆ. ಕಳೆದುಕೊಂಡದ್ದನ್ನ ದೇವರು ಹಾಗೆ ತಿರುಗಿ ಅವರೇ ಬಂದು ಕೊಡುವಂತ ದೇವರು ನಮ್ಮ ದೇವರಲ್ಲ. ನಾವು ಕಳೆದುಕೊಂಡಿರುವಾಗ ನಾವು ಮಾಡಬೇಕಾದ ಕಾರ್ಯಗಳನ್ನ ನಾವು ಮಾಡುವಾಗ ಕೊಡಬೇಕಾದ ಕಾರ್ಯಗಳನ್ನ ದೇವರು ಕೊಡುತ್ತಾನೆ. ಮೊದಲನೇದಾಗಿ ನೀವು ನೋಡುವುದಾದರೆ ನಿಮ್ಮ ಸತ್ಯವೇದವನ್ನು ತೆಗೆದುಕೊಳ್ಳ್ರಿ, ವಾಕ್ಯ ಹೇಳುವಂಥದ್ದನ್ನ ಓದ್ರಿ. 1 ಸಾಮುವೇಲ 30ನೇ ಅಧ್ಯಾಯ 4ನೇ ವಾಕ್ಯ. ಆ 4ನೇ ವಾಕ್ಯ ಹೇಳಲ್ಪಟ್ಟಿದೆ, ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಅವರು ಅಂದ್ರೆ ದಾವೀದನು ಮತ್ತು ಅವನ ಸೈನಿಕರು ತಮ್ಮಿಂದ ಆಗುವ ಕಾಲವಷ್ಟು ಅವರು ಅತ್ತರು. ಹಾಗಾದರೆ ಕಳೆದುಕೊಂಡದ್ದನ್ನ ಮರಳಿ ಪಡೆಯುವುದಕ್ಕೆ ದಾವೀದನು ಅವನ ಜೊತೆಗಾರರು ಮಾಡಿದ ಮೊದಲನೆಯ ಕಾರ್ಯ, ಅವರು ಬಹಳ ಗಟ್ಟಿಯಾಗಿ ಅತ್ತರು. ಮನಸ್ಸಿನಲ್ಲಿ ಅಳಲಿಲ್ಲ, ಬಹಳ ಗಟ್ಟಿಯಾಗಿ ಅತ್ತರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. KJV ಭಾಷಾಂತರದ ಸತ್ಯವೇದದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅಳುವುದಕ್ಕೆ ತಮಗೆ ಶಕ್ತಿ ಇಲ್ಲದೆ ಹೋಗುವವರೆಗೂ ಗಟ್ಟಿಯಾಗಿ ಅತ್ತರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಅವರ ಜೀವಿತದಲ್ಲಿ ಮೊದಲು ಮಾಡಿದಂಥ ಕಾರ್ಯ, ಕಳೆದುಕೊಂಡ ಸಂಗತಿಯನ್ನ ಪಡೆಯುವುದಕ್ಕೆ ಅವರು ಮೊದಲ ಮಾಡಿದ ಸಂಗತಿ ಏನಂತ ಹೇಳಿದ್ರೆ, ಅವರು ಗಟ್ಟಿಯಾಗಿ ಅತ್ತರು. ತಮ್ಮಲ್ಲಿ ಶಕ್ತಿ ಇರುವವರೆಗೂ ಕೂಡ ಅವರು ಅತ್ತರು ಎಂಬುದಾಗಿ ನಾವು ನೋಡುತ್ತೇವೆ. ನೋಡ್ರಿ, ಈ ಅತ್ತಿದ್ದು, ಈ ಕಣ್ಣೀರಿಟ್ಟಿದ್ದು ಯಾರು ಗೊತ್ತಾ? ಸಾಧಾರಣ ಜನರಲ್ಲ, ಬಲಶಾಲಿಗಳು, ಆ ಯುದ್ಧ ಮಾಡುವಂಥ ಯುದ್ಧ ಶೂರರು, ಆ ಒಳ್ಳೆ ಸೈನಿಕರಾಗಿರುವಂಥ ಜನರು, ಒಳ್ಳೆ ಅರಸನು. ಇವರು ಏನು ಮಾಡ್ತಾರಂತ ಹೇಳಿದ್ರೆ, ಅವರು ಕಣ್ಣೀರಿಡುತ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ. ಅಳುವುದು, ದುಃಖ ವ್ಯಕ್ತಪಡಿಸುವುದು ಒಂದು ಸಾಮಾನ್ಯವಾದಂಥ ಒಂದು ಕಾರ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಕಳೆದುಕೊಂಡಿರುವುದನ್ನು ತಿರುಗಿ ಪಡೆಯುವುದಕ್ಕೆ ಮೊದಲನೇದಾಗಿ ನಾವು ಕಣ್ಣೀರಿಡಬೇಕು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೊನೆಯ ಘಟ್ಟಕ್ಕೆ ನೀವು ಬಂದಿದ್ದೀರಾ, ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೀರಾ, ಎಲ್ಲವನ್ನ ನೀವು ಕಳೆದುಕೊಂಡಿದ್ದೀರಾ. ಸುಲಭವಾದ ಕಾರ್ಯ. ಸತ್ಯವೇದ ಹೇಳ್ತದೆ, ದಾವೀದನ ಹಾಗೆ, ಅವನ ಜನರ ಹಾಗೆ ನೀವು ಕಣ್ಣೀರಿಡರೆ, ನೀವು ಅಳರಿ. ಲೋಕದಲ್ಲಿ ಒಂದು ಗಾದೆ ಮಾತಿದೆ, ಏನಂತ ಹೇಳಿದ್ರೆ, ಅಳುವ ಗಂಡನನ್ನ ನಂಬಬೇಡ, ನಗುವ ಸ್ತ್ರೀಯನ್ನ ನಂಬಬೇಡ ಎಂಬುದಾಗಿ ಜನರು ಹೇಳ್ತಾರೆ. ಯಾಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಆದರೆ ದೇವರ ವಾಕ್ಯ ಹೇಳ್ತದೆ, ಅಳುವಂಥದ್ದು, ಸುಮ್ಮನೆ ಅಳುವಂಥದ್ದನ್ನು ನಾನು ಹೇಳುತ್ತಾ ಇಲ್ಲ. ದೇವರ ಸಮ್ಮುಖದಲ್ಲಿ ಮನುಷ್ಯರ ಮುಂದೆ ಅಳುವುದನ್ನು ನಾನು ಹೇಳುತ್ತಾ ಇಲ್ಲ, ಬೇರೆ ಜನರ ಮುಂದೆ ಅಳುವುದನ್ನು ನಾನು ಹೇಳುತ್ತಾ ಇಲ್ಲ. ನೀವು ಅಳುವಂಥದ್ದನ್ನು ನಾನು ಹೇಳುತ್ತಿರುವುದು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ. ನೀವು ದೇವರ ಸನ್ನಿಧಾನದಲ್ಲಿ ಅಳುವಾಗ, ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ತರುತ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ಕಳಕೊಂಡಂಥ ಪರಿಸ್ಥಿತಿಗಳಿಗೆ ದೇವರು ಬಿಡುಗಡೆಯನ್ನು ಕೊಡುತ್ತಾರೆ. ನಿನ್ನ ಜೀವಿತದಲ್ಲಿ ಕಳೆದಂಥ ಸಮಾಧಾನ, ಕಳೆದಂಥ ನಷ್ಟಗಳ ವಿಷಯವನ್ನ ನೀ ತಿರುಗಿ ಪಡೆಯಬೇಕಾ? ಸುಲಭವಾದ ಒಂದು ಕಾರ್ಯವನ್ನ ನಾನು ನಿಮಗೆ ಹೇಳುತ್ತೇನೆ. ಏನೆಂದರೆ, ದೇವರ ಸನ್ನಿಧಾನದಲ್ಲಿ ನೀವು ಕಣ್ಣೀರಿಡ್ರಿ.
ನೋಡ್ರಿ, ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ಕಣ್ಣೀರಿಟ್ಟಿದ್ದಾರೆ. ಯಾರೆಲ್ಲ ಕಣ್ಣೀರನ್ನು ಇಟ್ಟಿದ್ದಾರೋ ಅವರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದ್ದಾರೆ. ಕೆಲವು ಉದಾಹರಣೆಗಳನ್ನು ನಾನು ಹೇಳುತ್ತೇನೆ. ನಂಬಿಕೆಯ ತಂದೆ ಅಬ್ರಹಾಮನು ಕೂಡ ಸಾರಳ ಮರಣವನ್ನು ನೆನೆಸಿ ಅತ್ತನು. ಆದಿಕಾಂಡ 23ನೇ ಅಧ್ಯಾಯ 22ನೇ ವಾಕ್ಯ. ಯಾಕೋಬನು ತನ್ನ ಭವಿಷ್ಯದ ಸಂಗಾತಿ ಮರಣವನ್ನು ಹೊಂದಿದಾಗ ನೆನೆಸಿ ಅತ್ತನು. ಆದಿಕಾಂಡ 29ನೇ ಅಧ್ಯಾಯ 11ನೇ ವಾಕ್ಯ. ಯೋಸೇಫನು ತನ್ನ ಸಹೋದರನನ್ನು ನೋಡಿದಾಗ ಅತ್ತನು. ಆದಿಕಾಂಡ 45, 14 ಮತ್ತು 15ನೇ ವಾಕ್ಯ. ಹಿಜ್ಕೀಯನು ತಪ್ಪಾದ ವರದಿಯನ್ನ ಕೇಳಿಸಿಕೊಂಡಾಗ, ಅಂದರೆ ನೀನು ಸತ್ತು ಹೋಗುತ್ತೀಯ, ಇನ್ನು ಮೇಲೆ ನೀನು ಉಳಿಯುವುದಿಲ್ಲ ಎಂಬುದಾಗಿ ಹೇಳಿದಾಗ ಅವನು ಕಣ್ಣೀರಿನಿಂದ ಪ್ರಾರ್ಥಿಸಿದ. ದೇವರು 15 ವರ್ಷಗಳನ್ನು ಕೂಡಿಸಿಕೊಟ್ಟರು. 2 ಅರಸುಗಳು 20ನೇ ಅಧ್ಯಾಯ 3ನೇ ವಾಕ್ಯ. ನೆಹೆಮೀಯನು ಯೆರೂಸಲೇಮಿನ ವಿಷಯವನ್ನ, ಯೆರೂಸಲೇಮಿನ ಪೌಳಿ ಗೋಡೆಗಳು ಬಿದ್ದಿದೆ ಎಂಬುದಾಗಿ ಕೇಳಿದಾಗ ಅವನು ಕೇಳಿ ಅತ್ತನು ಎಂಬುದಾಗಿ ಸತ್ಯವೇದ ಹೇಳ್ತದೆ. ನೆಹೆಮೀಯ 1ನೇ ಅಧ್ಯಾಯ 4ನೇ ವಾಕ್ಯ. ಯೋಬನು ತಾನು ಎಲ್ಲವನ್ನ ಕಳೆದುಕೊಂಡ ಮೇಲೆ, ತನ್ನ ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ ಎಲ್ಲವನ್ನ ಕಳೆದುಕೊಂಡ ಮೇಲೆ ತನ್ನ ಕಷ್ಟಗಳ ಮಧ್ಯದಲ್ಲಿ ಅವನು ಅತ್ತನು. ಯೋಬನ ಗ್ರಂಥ 16ನೇ ಅಧ್ಯಾಯ 16ನೇ ವಾಕ್ಯ. ಯೆರೆಮೀಯನು ಇಸ್ರಾಯೇಲರ ಪಾಪವನ್ನ ನೆನೆಸಿ ಅವನು ಅತ್ತನು. ಅವನು ಕಣ್ಣೀರಿನ ಪ್ರವಾದಿ, ಅಳುವ ಪ್ರವಾದಿ ಎಂಬುದಾಗಿ ಹೇಳುತ್ತಾರೆ. ಯೆರೆಮೀಯ 9:1ನೇ ವಾಕ್ಯ. ಪೇತ್ರನು ತನ್ನ ಸೋಲಿಗಾಗಿ, ದೇವರೇ, ಯೇಸುವೆ, ಎಲ್ಲರೂ ನಿನ್ನನ್ನು ಬಿಟ್ಟು ಹೋದರೋ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಹೇಳಿ, ಯೇಸುವೆ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಅವನು ಅತ್ತಾಗ, ಕೋಳಿ ಕೂಗಿದಾಗ ಅವನು ಕಣ್ಣೀರಿಟ್ಟು ತನ್ನ ಸೋಲಿಗಾಗಿ ಅತ್ತನು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 75ನೇ ವಾಕ್ಯ. ಯೋಹಾನನನ್ನ ಗಡಿಪಾರು ಮಾಡಿ ಪದ್ಮೋಸ್ ದ್ವೀಪದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ದೇವರಿಂದ ಪ್ರಕಟಣೆ ಕೊಡಲ್ಪಟ್ಟಾಗ ಯೋಹಾನನು ಅವನು ಅತ್ತನು. ಪ್ರಕಟಣೆ 5ನೇ ಅಧ್ಯಾಯ 4ನೇ ವಾಕ್ಯ. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ಒಂದು ಚಿಕ್ಕ ವಾಕ್ಯ ಇದೆ. ಏನಂತ ಹೇಳಿದ್ರೆ, ಸತ್ಯವೇದದಲ್ಲಿ ಬಹಳ ಚಿಕ್ಕ ವಾಕ್ಯ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 30ನೇ ವಾಕ್ಯ. ಆ ವಾಕ್ಯ ಹೇಳ್ತದೆ, ಯೇಸು ಕಣ್ಣೀರು ಬಿಟ್ಟನು. ಇದು ಸತ್ಯವೇದದಲ್ಲಿ ಬಹಳ ಚಿಕ್ಕದಾದಂಥ ವಾಕ್ಯವಾಗಿದೆ. ನೋಡಿ, ಈ ಎಲ್ಲ ಭಕ್ತರು, ನಾನು ಹೇಳಿದ ಭಕ್ತರು ಸಾಧಾರಣವಾದ ಭಕ್ತರಾಗಿರಲಿಲ್ಲ. ನಂಬಿಕೆಯ ವೀರರಾಗಿದ್ದರು, ಆ ರಾಜ್ಯರಾಗಿದ್ದರು, ಯಾಜಕರಾಗಿದ್ದರು, ದೇವ ಭಕ್ತರಾಗಿದ್ದರು. ಅವರು ಯಾವುದೋ ಒಂದು ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ವೇದನೆಯ ಸಮಯದಲ್ಲಿ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಹೌದು ಪ್ರಿಯ ದೇವ ಜನರೇ, ನಿನ್ನ ಕಷ್ಟ ಕಾಲದಲ್ಲಿ ಯಾರು ನಿನ್ನ ಜೊತೆ ಇಲ್ಲದಿದ್ದರೆ ನಿನ್ನ ಕಣ್ಣೀರು ನಿನ್ನ ಜೊತೆಯಲ್ಲಿದೆ. ನಿನ್ನ ಕಷ್ಟ ಕಾಲದ ಅನುಭವದಲ್ಲಿ ಆ ಕಣ್ಣೀರಿನಿಂದ ದೇವ ಸನ್ನಿಧಾನದಲ್ಲಿ ನೀನು ದೇವರನ್ನ ಕೂಗಿ ಹೇಳುವಾಗ ನಿಶ್ಚಯವಾಗಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡುತ್ತಾರೆ. ಹಾಗಾದರೆ ನೀನು ಕಳೆದುಕೊಂಡದ್ದನ್ನ ಪಡೆದುಕೊಳ್ಳುವುದಕ್ಕೆ ನೀನು ಮಾಡಬೇಕಾದಂಥ ಕಾರ್ಯ, ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಡ್ರೆ. ಪ್ರಿಯ ದೇವರ ಮಕ್ಕಳೇ, ನೀವು ಕಣ್ಣೀರಿಟ್ಟು ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ, ನಿಮ್ಮ ಕಣ್ಣೀರು ದೇವ ಸಮ್ಮುಖದಲ್ಲಿ ಬೀಳುವಾಗ ನಿಶ್ಚಯವಾಗಿ ನೀವು ಕಳೆದಿರುವಂಥ ಕಾರ್ಯಗಳನ್ನು ತಿರುಗಿ ಪಡೆಯುವುದಕ್ಕೆ ದೇವರು ಸಹಾಯ ಮಾಡುತ್ತಾರೆ. ಹಾಗರಳ ಜೀವಿತವನ್ನ ನೋಡ್ರಿ. ಮರುಭೂಮಿಯಲ್ಲಿ ಅತ್ತಳು. ನೋಡ್ರಿ, ನೀರಿಗಾಗಿ ಅತ್ತು ತನ್ನ ಕಣ್ಣೀರನ್ನ ಬಿಟ್ಟಳು. ಅದೇ ಮರುಭೂಮಿಯಲ್ಲಿ ದೇವರು ಅವಳಿಗಾಗಿ ನೀರಿನ ಒರೆತೆಗಳನ್ನು, ಯಾವ ಕಣ್ಣೀರು ಆ ಮರುಭೂಮಿಯಲ್ಲಿ ಬಿತ್ತೋ ಅದೇ ಮರುಭೂಮಿಯಲ್ಲಿ ನೀರಿನ ಒರೆತೆಗಳನ್ನು ದೇವರು ತರೆದನು. ಆ ಮಗುವಿನ ಕಣ್ಣೀರನ್ನು ದೇವರು ಕಂಡನು. ನೀವು ಯಾವ ಸ್ಥಳದಲ್ಲಿ ಕಣ್ಣೀರಿಟ್ಟಿದ್ದೀರೋ ಅದೇ ಸ್ಥಳದಲ್ಲಿ ದೇವರ ಒಂದು ಬೀಜ ಒಡೆದು ನಿಮ್ಮ ಸಮ್ಮುಖದಲ್ಲಿ ಒಂದು ಮೊಳಕೆ ಒಡೆದು ಅದೇ ಸ್ಥಳದಲ್ಲಿ ನಿಮಗೆ ಆಶೀರ್ವಾದ ಉಂಟಾಗುತ್ತೆ. ಅದೇ ಸ್ಥಳದಲ್ಲಿ ಒಂದು ಪ್ರತಿಫಲ ನಿಮ್ಮ ಜೀವಿತದಲ್ಲಿ ಉಂಟಾಗುವಂಥದ್ದಾಗಿದೆ. ಹೌದು ಪ್ರಿಯ ದೇವ ಜನರೇ, ನಿನ್ನ ಕಣ್ಣೀರನ್ನ ನನ್ನ ದೇವರು ಸಾಧಾರಣವಾಗಿ ಭಾವಿಸುವುದೇ ಇಲ್ಲ. ನಿನ್ನ ಕಣ್ಣೀರಿನ ಆ ಕೂಗಿಗೆ ನೀನು ಕಳೆದುಕೊಂಡದ್ದಕ್ಕೆ ಎಲ್ಲವನ್ನ ದೇವರು ತಿರುಗಿ ಕೊಡುತ್ತಾರೆ. ಎರಡನೇದಾಗಿ, ಹಿಜ್ಕೀಯನ ಜೀವಿತದಲ್ಲಿ ನಾವು ನೋಡುವಾಗ ಅವನು ಸಾವಿನ ವಿಷಯವನ್ನ ಕೇಳಿ, ಅಯ್ಯೋ ಸಾವು, ನಾನು ಸತ್ತು ಹೋಗ್ಬಿಡ್ತಾನೆ ಎಂಬುದಾಗಿ ಕೊನೆಯ ಆಸೆಯನ್ನ ಈಡೇರಿಸಿಕೊಳ್ಳಲಿಲ್ಲ. ಅವನು ಆ ವಿಷಯವನ್ನ ಕೇಳಿದಾಗ ತಕ್ಷಣ ತನ್ನ ಮುಖವನ್ನ ಗೋಡೆಯ ಕಡೆಗೆ ತಿರುಗಿಸಿ ದೇವರ ಬಳಿ ಹೇಳುತ್ತಿದ್ದಾನೆ, ದೇವರೇ, ನಾನು ನಂಬಿಗಸ್ತನು, ನನ್ನನ್ನು
ನೆನಪು ಮಾಡಿಕೊ ಎಂಬುದಾಗಿ ಅವನು ಹೇಳಿದಾಗ ಅವನ ಕಣ್ಣೀರಿನ ಫಲವಾಗಿ ಅವನ ಕಣ್ಣೀರು ದೇವ ಸಮ್ಮುಖದಲ್ಲಿ ಮುಟ್ಟಿದ್ದರಿಂದ 15 ವರ್ಷ ಹೆಚ್ಚಾಗಿ ಬಾಳುವಂತ ಒಂದು ಸೌಭಾಗ್ಯವನ್ನ ಹಿಜ್ಕೀಯನು ಕೊಟ್ಟನು. ಒಂದು ವೇಳೆ ಪ್ರಿಯ ವೀಕ್ಷಕರೇ, ನಿಮ್ಮ ಸ್ತೋತ್ರ ಪ್ರಿಯರು ಆಸ್ಪತ್ರೆಯಲ್ಲಿ ಇರಬಹುದು, ಡಾಕ್ಟರ್ ಕೈ ಬಿಡಲ್ಪಟ್ಟಿರಬಹುದು, ಇಷ್ಟೇ ದಿವಸ ಎಂಬುದಾಗಿ ಟೈಮ್ ಕೊಟ್ಟಿರ್ಬೋದು, ನಿಮಗೆ ಮರಣ ಗ್ಯಾರಂಟಿ ಎಂಬುದಾಗಿ ಹೇಳಿರ್ಬೋದು. ಆದರೆ ನಾನು ಒಂದು ಹೇಳುತ್ತೇನೆ, ನೀವು ಕಣ್ಣೀರಿನಿಂದ ದೇವರನ್ನ ಕೂಗುವುದಾದರೆ ನಿನ್ನ ಮರಣದ ಕಣಿವೆಯ ಮಧ್ಯದಲ್ಲಿ ಕೂಡ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಅದರಿಂದ ಪಾರು ಮಾಡಿ ನಿನ್ನ ಜೀವಿತದಲ್ಲಿ ಒಂದು ಬೆಳಕನ್ನ, ಒಂದು ಪ್ರಕಾಶವನ್ನ ನಿನ್ನ ಜೀವಿತದಲ್ಲಿ ದೇವರು ಕೊಡುತ್ತಾನೆ. ಅದಕ್ಕಾಗಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ಅಳುವವರ ಸಂಗಡ ಅಳಿರಿ, ನಗುವವರ ಸಂಗಡ ನಗಿರಿ. ನೋಡ್ರಿ, ಯೇಸು ಕ್ರಿಸ್ತನು ಆತನು ಎಲ್ಲಿ ಕಣ್ಣೀರು ಬಿಟ್ಟಿಲ್ಲ, ಆತನು ಕಣ್ಣೀರು ಬಿಟ್ಟನು ಎಂಬಂತ ಒಂದು ಪದವನ್ನ ನಾವೆಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಾಕ್ಯ. ಯಾಕೆ ಯೇಸು ಕಣ್ಣೀರು ಬಿಟ್ಟನು? ಆತನು ತನಗಾಗಿ ಅಳಲಿಲ್ಲ. ಮಾರ್ತ ಮರಿಯಳು ಅವರ ಸಹೋದರ ಲಾಜರನು ಸತ್ತಾಗ ಅದನ್ನು ನೆನೆಸಿ ಯೇಸುವಿನ ಮುಂದೆ ಅವರು ಕಣ್ಣೀರಿಟ್ಟಾಗ ಅವರೊಂದಿಗೆ ಸೇರಿ ಯೇಸು ಕಣ್ಣೀರು ಬಿಟ್ಟರು. ನೀವು ಅಳುವಾಗ, ನಾನು ಯಾವಾಗಲೂ ಹೇಳ್ತಾನೆ, ನೀವು ನಗುವಾಗ ನಿಮ್ಮ ಮುಂದೆ ನಗುವುದಕ್ಕೆ 1000 ಜನ ಇರುತ್ತಾರೆ, ಆದರೆ ನೀನು ಅಳುವಾಗ ಒಬ್ಬರಾದರೂ ನಿನ್ನ ಬಳಿ ಇರೋದಿಲ್ಲ. ಏಕೆಂದರೆ ನೀನು ಒಬ್ಬಂಟಿಗರಾಗಿ ಅಳಬೇಕಾಗತ್ತೆ. ಎಲ್ಲ ಸಮೃದ್ಧಿ ಇರುವಾಗ ನಿನ್ನ ಜೊತೆಯಲ್ಲಿ ಜನರು ಇರುತ್ತಾರೆ, ಆದರೆ ನೀನು ನಿನ್ನ ಜೀವನದ ಎಲ್ಲವನ್ನು ಕಳ್ಕೊಂಡಾಗ ಯಾರು ನಿನ್ನ ಜೊತೆಯಲ್ಲಿ ಇರೋದಿಲ್ಲ. ನಾನು ಯಾವಾಗಲೂ ಹೇಳ್ತಾನೆ, ನಿನ್ನ ಬಳಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎಲ್ಲ ಇರುವಾಗ ಜನ ನಿನ್ನ ಬಳಿ ಬರ್ತಾರೆ, ಆದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಲ್ಲದೆ ರೇಷನ್ ಕಾರ್ಡ್ ಮಾತ್ರ ನಿನ್ನಲ್ಲಿದ್ದರೆ ಯಾರು ನಿನ್ನ ಬಳಿ ಬರೋದಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಮಾರ್ತಾ ಮರಿಯಳರ ಒಟ್ಟಿಗೆ ಯೇಸು ಕಣ್ಣೀರನ್ನ ಬಿಟ್ಟನು. ಪ್ರಿಯ ದೇವ ಜನರೇ, ನೀನು ಕಣ್ಣೀರು ಹಾಕುವಾಗ ಯೇಸು ನೋಡಿ ಹಾಗೆ ಮೌನವಾಗಿರುವ ದೇವರಲ್ಲ, ನಿನ್ನ ಕಣ್ಣೀರನ್ನು ನೋಡಿ ನಿನ್ನ ಜೊತೆಯಲ್ಲಿ ಕಣ್ಣೀರು ಹಾಕುತ್ತಾರೆ. ಜೊತೆಯಲ್ಲಿ ಕಣ್ಣೀರು ಹಾಕುವುದು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನ ಮಾಡುತ್ತಾರೆ. ಕಣ್ಣೀರು ಇಟ್ಟು ಮರುಕ್ಷಣವೇ ಸತ್ತು ಹೋದ, 4 ದಿವಸವಾಗಿದೆ, ಸತ್ತು ಹೋದ ಲಾಜರನನ್ನ ಎಬ್ಬಿಸಿ ಆ ಸಹೋದರಿಯ ಕೈಯಲ್ಲಿ ಕೊಟ್ಟರು. ಅವರು ಏನು ಕಳ್ಕೊಂಡಿದ್ದರೋ, ಅವರು ತಮ್ಮನನ್ನ ಕಳ್ಕೊಂಡಿದ್ದರೋ, ದೇವರ ವಾಕ್ಯ ಹೇಳ್ತದೆ, ಅವರು ತಮ್ಮನನ್ನ ಕಳ್ಕೊಂಡಾಗ ದೇವರು ಕಳ್ಕೊಂಡಿದ್ದನ್ನ ತಿರುಗಿ ಅವರ ಜೀವಿತದಲ್ಲಿ ಅದ್ಭುತ ಮಾಡಿ ಕೊಟ್ಟರು. ನಿಮ್ಮ ಜೀವಿತದಲ್ಲಿ ಕೂಡ ನೀವೇನು ಕಳ್ಕೊಂಡಿದ್ದೀರಾ? ಸತ್ತ ಅವಸ್ಥೆಯಾಗಿರಬಹುದು, ನೀನು ಕಳ್ಕೊಂಡು ಮಣ್ಣು ಮಾಡಿ ಮುಚ್ಚಿ ಇನ್ನು ಮೇಲೆ ಇದು ಬರೋದೇ ಇಲ್ಲ ಎಂಬುದಾಗಿ ಎಲ್ಲರೂ ಹೂತಿಟ್ಟಿರ್ಬೋದು, ಇದು ಅಸಾಧ್ಯ, ಇದು ಆಗೋದಿಲ್ಲ ಎಂಬುದಾಗಿ ಹೇಳಿರ್ಬೋದು. ನಾನು ಹೇಳ್ತಾನೆ, ಬರೆದಿಟ್ಕೊಳ್ರೆ, ನೀವು ದೇವ ಸಮ್ಮುಖದಲ್ಲಿ ಕಣ್ಣೀರಿಡುವಾಗ, ದೇವ ಸಮ್ಮುಖದಲ್ಲಿ ಮೊರೆ ಇಡುವಾಗ ನಿಶ್ಚಯವಾಗಿ ಏನನ್ನ ಕಳೆದುಕೊಂಡಿದೆಯೋ ಅದನ್ನ ದೇವರು ಕೊಡಲು ಶಕ್ತನಾಗಿದ್ದಾನೆ. ಕಾರಣ ಕೀರ್ತನೆ 127ನೇ ಅಧ್ಯಾಯ ಹೇಳ್ತದೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ನೀನು ಅಳುತ್ತಾ ಬಿತ್ತುತ್ತಾ ಇದೆಯಾ? ಇವತ್ತು ನಿನ್ನ ಮಕ್ಕಳಿಗಾಗಿ ಅಳುತ್ತಾ ಬಿತ್ತುತ್ತಾ ಇದೆಯಾ? ಅಳುತ್ತಾ ನೀನು ಕಣ್ಣೀರಿನಲ್ಲಿದೆಯಾ? ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಹಾಡುತ್ತಾ ನೀನು ಕೊಯ್ಲಿಕ್ಕಿದೆಯಾ? ದೇವರ ಸಾನ್ನಿಧ್ಯ ಮುಂದೆ ಮಾತ್ರ ಅಳಿರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುತ್ತಾರೆ. 3ನೇದಾಗಿ, ನಾಯಿನ ಊರಿನಲ್ಲಿ ಒಬ್ಬಳು ವಿಧವೆ ಇದ್ದಳು. ಅವಳ ಜೀವನದಲ್ಲಿ ಗಂಡನನ್ನು ಕಳ್ಕೊಂಡವಳಾಗಿದ್ದಳು. ನಾನು ನೆನೆಸ್ತೇನೆ, ಅವಳ ಗಂಡನನ್ನು ಕಳ್ಕೊಂಡಾಗ ಊರಿನ ಜನ ಬಂದು, ನಿನ್ನ ಮಗ ಇದ್ದಾನೆ, ನಾವು ನಿಮ್ಮ ಜೊತೆಲಿರ್ತೇವೆ, ನೀನು ಅಳಬೇಡಮ್ಮ ಎಂಬುದಾಗಿ ಅವಳ ಕಣ್ಣೀರನ್ನು ಒರೆಸಿರಬಹುದು. ಒಂದು ದಿನ ಬಂತು, ಗಂಡನನ್ನು ಕಳ್ಕೊಂಡ ಹಾಗೆ ಮಗನನ್ನು ಕೂಡ ಕಳ್ಕೊಂಡು ಬಿಟ್ಟಳು. ಕಳ್ಕೊಂಡು ಮೇಲೆ ಅವಳ ಜೀವಿತದಲ್ಲಿ ಬಹಳ ಕಣ್ಣೀರು, ನೋವು, ಅಳುತ್ತಾ ಇದ್ದಾಳೆ. ಕಣ್ಣೀರು ತಡೆ ಹಿಡಿಯಲು ಯಾರಿಗೂ ಸಾಧ್ಯವಾಗಲಿಲ್ಲ, ಸಂತೈಸಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಅವಳು ಹೇಳುತ್ತಾ ಇದ್ದಾಳೆ, ನನ್ನ ಗಂಡ ಇರಲಿಲ್ಲ, ನನ್ನ ಮಗನಿಗಾಗಿ ಜೀವಿಸಿದೆ, ಈಗ ನನ್ನ ಮಗನೂ ಇಲ್ಲ, ನಾನು ಯಾರಿಗಾಗಿ ಜೀವಿಸಬೇಕೆಂಬುದಾಗಿ ಕಣ್ಣೀರಿನಿಂದ ಕುಳಿತಿರುವಾಗ ಅವಳ ಕಣ್ಣೀರನ್ನು ನಿಲ್ಲಿಸಲಿಕ್ಕೆ, ಅವಳ ಕಣ್ಣೀರನ್ನು ಒರೆಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ಯೇಸು ಬೇರೆ ಪಟ್ಟಣದಿಂದ ಈ ಪಟ್ಟಣಕ್ಕೆ ಬರುವಾಗ ಅವಳನ್ನು ನೋಡಿದಾಗ ಆ ತಾಯಿಯ ಕಣ್ಣೀರು ಹಾಗೇ ಧಾರಾಕಾರವಾಗಿ ಸುರಿಯುತ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಆ ಕಣ್ಣೀರನ್ನು ನೋಡಿ ಅಲ್ಲೇ ನಿಂತುಕೊಂಡ್ರಂತೆ. ಅದುವರೆಗೂ ಅವರು ನಡೆದುಕೊಂಡು ಹೋಗುತ್ತಾ ಇದ್ದರು. ಆ ನಾಯಿನ ಊರಿನ ಆ ವಿಧವೆಯ ಕಣ್ಣೀರನ್ನು ನೋಡಿದಾಗ ಯೇಸು ಅಲ್ಲೇ ನಿಂತುಕೊಂಡರು. ಪ್ರಿಯ ದೇವರ ಮಗುವೆ, ನಿನ್ನ ಕಣ್ಣೀರನ್ನು ನನ್ನ ದೇವರು ನೋಡುವಾಗ ಆತನು ಒಂದು ಹೆಜ್ಜೆ ಮುಂದೆ ಇಡೋದಿಲ್ಲರೆ, ಅಲ್ಲೇ ನಿಂತುಕೊಳ್ಳುತ್ತಾರೆ. ಅಲ್ಲೇ ನಿಂತುಕೊಂಡು
ದೇವರ ವಾಕ್ಯ ಹೇಳ್ತದೆ, ಅವಳು ಯಾವುದರ ನಿಮಿತ್ತವಾಗಿ ಅಳುತ್ತಾ ಇದ್ದಳೋ, ಅವಳು ತನ್ನ ಮಗನನ್ನು ಕಳ್ಕೊಂಡಿದ್ದಳು. ಆ ಮಗನನ್ನು ಯಾರು ತಿರುಗಿ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಯೇಸು ಆ ಶವವನ್ನು ಮುಟ್ಟಿದಾಗ ಸತ್ತು ಹೋದ ಮಗನು ಎದ್ದು ಕುಳಿತುಕೊಂಡನು. ಪ್ರಿಯ ದೇವರ ಮಗುವೆ, ಅಲ್ಲಿ ನೋಡಿ, ಯೇಸು ಕ್ರಿಸ್ತನು ಆ ಮಗನನ್ನು ಮುಟ್ಟಲಿಲ್ಲ. ಆ ಶವವನ್ನು ಹೊತ್ತುಕೊಂಡು ಹೋಗುತ್ತಾ ಇರುವಂಥ ಆ ಜನರನ್ನು ಆ ಚಟ್ಟವನ್ನು ಮುಟ್ಟಿದಾಗ ಅದು ಸ್ಟಾಪ್ ಆಯಿತು. ನನ್ನ ದೇವರಿಗೆ ಗೊತ್ತು ಯಾವುದನ್ನು ಮುಟ್ಟಿದರೆ ಯಾವುದು ಬರ್ತದೆ ಎಂಬುದಾಗಿ. ಆ ಸಮಸ್ಯೆಯನ್ನು ಮುಟ್ಟಿದಾಗ ಅಲ್ಲೇ ಆ ಸ್ಟಾಪ್ ಆಯಿತು. ಆ ಮಗನನ್ನು ದೇವರು ಆ ತಾಯಿಗೆ ತಿರುಗಿ ಕೊಟ್ಟರು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳ್ಕೊಂಡಿದ್ದೀರಾ? ಭಯಪಡಬೇಡ್ರಿ. ಪ್ರಿಯ ಮಗಳೇ, ಪ್ರಿಯ ತಾಯಿ, ಪ್ರಿಯ ಸಹೋದರಿ, ಪ್ರಿಯ ತಂದೆ, ಪ್ರಿಯ ಸಹೋದರ, ದೇವರು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಿನ್ನ ಕಣ್ಣೀರು ದೇವರು ನೋಡುತ್ತಾ ಇದ್ದಾನೆ. ನಿನ್ನ ಕಳ್ಕೊಂಡಂಥ ವಿಷಯಗಳನ್ನು ದೇವರು ಕಾಣುತ್ತಾ ಇದ್ದಾನೆ. ಆತನು ಕಾಣುವುದು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ನಿಮ್ಮ ಜೀವಿತದಲ್ಲಿ ಸತ್ತ ಅವಸ್ಥೆಗಳಿಗೆ ಜೀವ ಬರಬೇಕಾದ್ರೆ ಯೇಸುವನ್ನು ನೋಡಿ ಕಣ್ಣೀರಿಡ್ರಿ. ಯೇಸು ನಿಮ್ಮ ಕಣ್ಣೀರನ್ನು ನೋಡಿ ಸತ್ತ ಅವಸ್ಥೆಗಳಿಗೆ ಯೇಸು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಕೀರ್ತನೆಗಳು 30ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಸಂಜೆ ದುಃಖವೆಂಬುದು ನಿಮ್ಮ ಮನೆಗೆ ಒಳಗೆ ಬರಬಹುದಂತೆ, ಆದರೆ ಮುಂಜಾನೆ ಆ ದುಃಖ ಇರೋದಿಲ್ಲ, ಹರ್ಷ ಧ್ವನಿ ಇರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಒಂದು ವೇಳೆ ಕಳ್ಕೊಂಡಂಥ ಪರಿಸ್ಥಿತಿಗಳು, ಸಂಜೆ ಎಂಬ ದುಃಖ ನಿನ್ನ ಮನೆಯಲ್ಲಿ ಇರಬಹುದು. ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ಯೇಸುವಿನ ನಾಮದಲ್ಲಿ ನಿನ್ನ ಕಳ್ಕೊಂಡ ಪರಿಸ್ಥಿತಿಗಳ ಮುಂಜಾನೆ ಸಮಯದಲ್ಲಿ ಹರ್ಷ ಧ್ವನಿಯನ್ನು ಉಂಟು ಮಾಡುವಂತೆ ನನ್ನ ದೇವರು ಸಹಾಯ ಮಾಡುತ್ತಾರೆ. ದೇವ ಮಗುವೆ, ಜೀವನವೇ ಒಂದು ದುಃಖವಲ್ಲ. ಆ ದುಃಖದ ಮಧ್ಯದಲ್ಲಿ ಕೂಡ ನೀನು ಯೇಸುವನ್ನು ನೋಡಿ ಕಣ್ಣೀರಿಡುವಾಗ ಒಂದು ಹರ್ಷ ಧ್ವನಿಯನ್ನು ದೇವರು ನಿನಗಿಟ್ಟಿದ್ದಾನೆ. ನೋಡ್ರಿ, ಅದರ ಅರ್ಥ ಬೆಳಿಗ್ಗೆ ಬರುವಾಗ ಅಳಬಾರದು, ಕಣ್ಣೀರಿಡಬಾರದು, ಬೆಳಿಗ್ಗೆ ಸಂತೋಷಿಸಬೇಕೆಂಬುದಾಗಿ ಅದರ ಅರ್ಥ. ನಮ್ಮ ಜೀವಿತದಲ್ಲಿ ಕೂಡ ಕತ್ತಲೆಯ ಅನುಭವದಲ್ಲಿ ಮಾತ್ರ ನೀವು ಯೇಸುವಿನ ಮುಂದೆ ಕಣ್ಣೀರಿಡ್ರಿ. ನೋಡ್ರಿ, ಆ ಅರಣ್ಯಕಾಂಡ 11ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಎಲ್ಲ ಕುಟುಂಬದವರು ಅತ್ತರು. ಅಲ್ಲಿ ದೇವರು ಕೋಪಗೊಂಡ್ರಂತೆ. ಮೋಶೆ ಕೂಡ ಬೇಸರಗೊಂಡನು. ಯಾವುದಕ್ಕೆ ಅಳಬೇಕೋ ಅದಕ್ಕೆ ಮಾತ್ರ ಅಳಿರಿ. ಪ್ರಿಯ ದೇವ ಜನರೇ, ನಾನು ಮೊದಲನೇದಾಗಿ ಹೇಳಿದೆ, ಕಳೆದುಕೊಂಡಂಥ ಕಾರ್ಯಗಳನ್ನು ಪಡೆದುಕೊಳ್ಳುವುದಕ್ಕೆ ನೀವು ಕಣ್ಣೀರಿಡ್ರಿ. ಸತತವಾಗಿ ಈ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಕೂಡ ಇದರ ಕುರಿತು ನಾನು ಮಾತನಾಡಲಿಕ್ಕಿದ್ದೇನೆ. ದಯಮಾಡಿ ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮನ ಸತತವಾಗಿ ನೋಡಿ. ಈ ವಾಕ್ಯಗಳ ಭಾಗದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅದನ್ನು ನಾನು ಹೇಳಿದೆ, ಕಳೆದುಕೊಂಡದ್ದನ್ನು ತಿರುಗಿ ಪಡೆಯುವುದಕ್ಕೆ ನೀವು ಕಣ್ಣೀರಿಡಬೇಕು. ನಾನು ಕೂಡ ನನ್ನ ಜೀವನದಲ್ಲಿ ಬಹಳ ಮುರಿಯಲ್ಪಟ್ಟಂಥ ಅವಸ್ಥೆಯಲ್ಲಿ ಅನೇಕ ಸಾರಿ ನನ್ನ ಕಣ್ಣೀರಿನಿಂದ ಅತ್ತಿದ್ದೇನೆ. ಸ್ವಂತ ಜನರು ನನ್ನನ್ನು ತುಳಿಯುವಾಗ ನಾನು ಅತ್ತಿದ್ದೇನೆ. ಯೇಸುವಿನ ನಿಮಿತ್ತವಾಗಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದರ ಪರವಾಗಿ ನಾನು ಕಣ್ಣೀರಿನಿಂದ ಅತ್ತಿದ್ದೇನೆ. ಸತ್ಯವೇದ ಶಾಲೆಯಲ್ಲಿ ಓದುವಾಗ ಎಲ್ಲರಿಗೆ ಫೋನ್ ಕಾಲ್ ಬರ್ತಾ ಇತ್ತು, ನನಗೆ ಮಾತ್ರ ಫೋನ್ ಕಾಲ್ ಬರ್ತಾ ಇರಲಿಲ್ಲ. ಎಲ್ಲರಿಗೆ ಮನಿ ಆರ್ಡರ್ ಬರ್ತಾ ಇತ್ತು, ನನಗೆ ಮಾತ್ರ ಮನಿ ಆರ್ಡರ್ ಬರ್ತಾ ಇರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ರಜಾ ದಿನಗಳಲ್ಲಿ ಮನೆಗೆ ಹೋಗ್ತಾ ಇದ್ರು, ನಾನು ಮಾತ್ರ ಮನೆಗೆ ಹೋಗುತ್ತಾ ಇರಲಿಲ್ಲ. ಪ್ರತಿ ಭಾನುವಾರ ಶನಿವಾರ ಅವರನ್ನು ಸತ್ಯವೇದ ಶಾಲೆಯಲ್ಲಿ ಜನರನ್ನು ನೋಡುವುದಕ್ಕೆ ಅವರ ತಂದೆ ತಾಯಿಗಳು, ನೆಂಟರು, ಬಂಧು ಮಿತ್ರಾದಿಗಳು ಬರುತ್ತಾ ಇದ್ರು. ನನ್ನನ್ನು ನೋಡುವುದಕ್ಕೆ ಯಾರು ಬರುತ್ತಾ ಇರಲಿಲ್ಲ. ಇಂಥ ಅನುಭವದಲ್ಲಿ ನಾನು ಕಣ್ಣೀರಿಟ್ಟದ್ದುಂಟು. ದೇವರೇ, ನಾನು ಏನು ಕಳೆದುಕೊಂಡಿದ್ದೇನೆ ಅದನ್ನು ನನಗೆ ತಿರುಗಿ ಕೊಡು ಎಂಬುದಾಗಿ ಅನೇಕ ಸಾರಿ ನಾನು ವೇದನೆಯಿಂದ, ದುಃಖದಿಂದ ಕಣ್ಣೀರನ್ನು ಇಟ್ಟದ್ದುಂಟು. ಆದರೆ ಆ ಹಳೆಯ ದಿನಗಳನ್ನು ನಾನು ನೆನಪು ಮಾಡಿಕೊಂಡು ಈಗ ಇರುವಂಥ ಜೀವಿತದಲ್ಲಿ ನೋಡುವಾಗ ನಾನು ಯಾವುದನ್ನು ಕಳೆದುಕೊಂಡಿದ್ದೇನೋ, ಆ ಕುಟುಂಬವನ್ನು ಕಳೆದುಕೊಂಡಿದ್ದೆ, ಸ್ನೇಹಿತರನ್ನು ಕಳೆದುಕೊಂಡಿದ್ದೆ. ಆದರೆ ಅದೇ ಜನರು ಇವತ್ತು ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ, ಅದೇ ಜನರು ಇವತ್ತು ನನ್ನ ಬಳಿ ಬರುತ್ತಾ ಇದ್ದಾರೆ. ಯಾವರನ್ನ ಕಳ್ಕೊಂಡಿದ್ದನೋ ಅದೆಲ್ಲವನ್ನ ದೇವರು ನನಗೆ ಕೊಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕೂಡ ಕಳೆದುಕೊಂಡ ಅವಸ್ಥೆಗೆ ದೇವರು ಕೊಡುವವನಾಗಿದ್ದಾನೆ. ಇಲ್ಲಿ ದಾವೀದನ ಮಾಡಿದ ಹಾಗೆ ತನ್ನ ಜೀವಿತದಲ್ಲಿ ಆ ಚಿಕ್ಕ ಪ್ರದೇಶದಲ್ಲಿ ಎಲ್ಲವನ್ನ ಕಳ್ಕೊಂಡ. ಆ ಹೆಂಡತಿ, ಮಕ್ಕಳು, ಅವನಿಗಿರುವಂಥ ಎಲ್ಲ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಾಗ ಅದನ್ನು ತಿರುಗಿ ಪಡೆಯುವುದಕ್ಕೆ ಮೊದಲನೇದಾಗಿ ಅವನು ಮಾಡಿದ ಕಾರ್ಯ, ಅವನ ಜನರು ಮಾಡಿದಂಥ ಮೊದಲ ಕಾರ್ಯ, ಅವರು ಕಣ್ಣೀರಿಟ್ಟರು, ಬಹಳವಾಗಿ ಅತ್ತರು. ನಾವು ಕೂಡ ದೈವ ಸನ್ನಿಧಾನದಲ್ಲಿ ಅಳುವಾಗ ದೇವರು ನಮ್ಮ ಜೀವಿತದಲ್ಲಿ ಕಳ್ಕೊಂಡ ಅನುಭವಗಳನ್ನು ದೇವರು ತಿರುಗಿ ಕೊಡುತ್ತಾರೆ.
ಮಾಡುತ್ತಾರೆ. ನಾನು ಮುಂದಿನ ಸಂಚಿಕೆಯಲ್ಲಿ ಕಳೆದದ್ದನ್ನು ತಿರುಗಿ ಪಡೆಯುವುದಕ್ಕೆ ಏನೆಲ್ಲ ಮಾಡಬೇಕೆಂಬುದಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಹೇಳಲಿಕ್ಕಿದ್ದೇನೆ. ಅಲ್ಲಿವರೆಗೆ ನೀವು ನಿಮ್ಮ ಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಾವು ಧ್ಯಾನಿಸಿದ ಹಾಗೆ ಕಳೆದುಕೊಂಡದ್ದನ್ನು ತಿರುಗಿ ಪಡೆಯುವುದಕ್ಕೆ ಹೇಗೆ ದಾವೀದನು ಅವನ ಜನರು ತಮ್ಮಿಂದಾಗುವಷ್ಟು ಅತ್ತರೋ ಕಣ್ಣೀರಿಟ್ಟರೋ, ನಮ್ಮ ಜೀವಿತದಲ್ಲಿ ಕೂಡ ಏನನ್ನು ಕಳ್ಕೊಂಡಿದ್ದೇವೆಯೋ, ಶತ್ರುವಾದವನು ಸೈತಾನನ ನಮ್ಮಿಂದ ಏನು ಕದ್ದುಕೊಂಡು ಹೋಗಿದ್ದಾನೋ ಅದನ್ನು ತಿರುಗಿ ಪಡೆಯುವುದಕ್ಕೆ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ ನಾವು ಕಣ್ಣೀರಿನಿಂದ ಕುಗ್ಗಿ ಹೋಗಿ ನಿಮ್ಮ ಸಮ್ಮುಖದಲ್ಲಿ ಮೊರೆ ಇಡುವಾಗ ದೇವರೇ, ನಾವು ಕಳ್ಕೊಂಡ ಪ್ರತಿಯೊಂದು ಅನುಭವಗಳಿಗೆ ದೇವರೇ ನೀವು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ರಾಜ, ನೋಡುತ್ತಾ ಇರುವವರ ಜೀವನದಲ್ಲಿ ಏನಾದರೂ ಕಳೆದುಕೊಂಡ ಪರಿಸ್ಥಿತಿ ಇದ್ದರೆ ಯೇಸುವಿನ ನಾಮದಲ್ಲಿ ಅವರ ಜೀವನದಲ್ಲಿ ಒಂದು ಅದ್ಭುತ ಸಂಭವಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸಿರಿ, ಬಲಪಡಿಸಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.